ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ, ಯಾಕಂದರೆ ಇವತ್ತು ಏನೋ ಒಳ್ಳೆ ಮನಸ್ಸು ಬಂತು ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಏನಂತಂದರೆ ಆಲ್ಮೋಸ್ಟ್ 1 ಮಂತ್ ಆಯ್ತಲ್ವ. 1 ಮಂತಲ್ಲಿ ನಮ್ಮ ಕಾಲೇಜಲ್ಲಿ ರೆಗ್ಯುಲರ್ ಆಗಿ ನಮಗೆ ರ್ಯಾಂಡಮ್ ಆಗಿ ಏನು ಹೇಳಿದೆ ನಿಮಗೆ ಕ್ಲಾಸ್ ಆಗಿರ್ಬೋದು, ಕ್ಲಿನಿಕಲ್ಸ್ ಅದೇ ನಡೀತಾ ಇತ್ತು. ಆ್ಯಂಡ್ ಲಾಸ್ಟ್ ಟೈಮ್ ನಂದು ಇಂಟರ್ನಲ್ಸ್ ಮುಗಿದು ಊರಿಗೆ ಹೋಗಿ ಬಂದಿದ್ದೆ ಅನಿಸುತ್ತೆ, ಅವತ್ತು ವ್ಲಾಗ್ ಮಾಡಿದ್ದೆ ಅನಿಸುತ್ತೆ. ಸೊ ಅದಾದಮೇಲೆ ನಮಗೆ ಈಗ ಪ್ರೆಸೆಂಟ್ಲಿ ಕಮ್ಯುನಿಟಿ ಪೋಸ್ಟಿಂಗ್ ಹಾಕಿದ್ದಾರೆ. ನಾವು ಆಲ್ರೆಡಿ ನಮ್ಮದು 3 ಡೇಸ್ ಕಂಪ್ಲೀಟ್ ಆಗಿದೆ. ಅಂದರೆ ಅರ್ಬನ್ ಏರಿಯಾದು ಪೋಸ್ಟಿಂಗ್ ಪೂರ್ತಿ ಕಂಪ್ಲೀಟ್ ಆಗಿದೆ, 4 ಡೇಸ್ದು ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟು ರೂರಲ್ ಏರಿಯಾಗೆ ನಮಗೆ ಪೋಸ್ಟಿಂಗ್ ಹಾಕ್ತಾ ಇದ್ದಾರೆ ನೆಕ್ಸ್ಟು. ಸೊ ಇವತ್ತು August 23 ಸ್ಯಾಟರ್ಡೇ ವ್ಲಾಗ್ಸ್ ತುಂಬ ಇರುತ್ತೆ ನನ್ನ ವ್ಲಾಗ್ಸಲ್ಲಿ. ಸೊ ಇವತ್ತು ಏನು ಮಾಡೋಣ ಅಂದರೆ, ಆ್ಯಕ್ಚುಲಿ ಈವ್ನಿಂಗ್ ಬಂದು ಟೀ ಕುಡ್ಕೊಂಡು, ಆ್ಯಂಡ್ ಇತ್ತೀಚೆಗೆ ಏನಂತಂದರೆ ನನಗೆ ಟೀ ಕುಡಿಯೋ ಅಭ್ಯಾಸ ತುಂಬ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಯಾಕೆಂತಂದರೆ ಸ್ಟ್ರೆಸ್ಸು, ವರ್ಕು ಆ ಥರ ಏನಂತ ಗೊತ್ತಿಲ್ಲ. ಬಿಸಿಲಲ್ಲಿ ಓಡಾಡಿ ಈಗ ಕಮ್ಯುನಿಟಿ ಪೋಸ್ಟಿಂಗ್ ಇರೋದ್ರಿಂದನೋ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಹೆಡ್ಡೇಕು. ಆ್ಯಂಡ್ ಏನಂತಂದರೆ ನಿದ್ದೆ ಕಡಿಮೆ ಆಗಿಬಿಟ್ಟಿದೆ. 11:30 12ಗೆಲ್ಲ ಮಲ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಬೆಳಿಗ್ಗೆ ಎದ್ದೇಳೋದು ಬೇಗ ಎದ್ದೇಳಬೇಕಾಗಿರುತ್ತೆ ಅಂದ್ಕೊಳ್ಳಿ. ಯಾಕಂದರೆ ಅಡುಗೆ ಎಲ್ಲ ನಾನೇ ಪ್ರಿಪೇರ್ ಮಾಡಿಕೊಂಡು ಹೋಗಬೇಕಾಗಿರೋದ್ರಿಂದ ಒಂದೊಂದು ಸಲ ನಾನು ಆಚೆ ತಿನ್ಕೋತೀನಿ, ಬಟ್ ಆಚೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ನಾನೇ ಪ್ರಿಪೇರ್ ಮಾಡ್ಕೋಬೇಕು ಅಂದಾಗ ಸ್ವಲ್ಪ ಬೇಗ ಎದ್ದೇಳಬೇಕಾಗತ್ತೆ. ಹಾಗಾಗಿ ಬೇಗ ಎದ್ದು ಅಡುಗೆ ಮಾಡಿಕೊಂಡು ತೊಗೊಂಡು ಹೋಗಿ. ಸೊ 6 ಗಂಟೆಗೆಲ್ಲ ಎದ್ದಿಲ್ಲ, 6:30 7 ಗಂಟೆಗೆ ಎದ್ದು ಮಾಡಿದ್ರೂ ನಿದ್ದೆ ಚೂರು ಕಡಿಮೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಹೆಡ್ಡೇಕು ಅದು ಇದು ಒಟ್ಟಿನಲ್ಲಿ ಹೇಗೋ ನಡೀತಾ ಇದೆ ಲೈಫು. ಸೊ ಇವತ್ತೇನು ಸ್ಪೆಷಲ್ ವ್ಲಾಗ್ ಅಂತಂದರೆ ಏನಿಲ್ಲ, ಜಸ್ಟ್ ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ತುಂಬ ದಿನ ಆಗಿತ್ತಲ್ಲ ಅದಕ್ಕೆ. ಇವತ್ತು ನಾನೊಂದು ಎಗ್ ಕರ್ರಿ ನನ್ನ ಅಕ್ಕನ ಹತ್ರ ಕೇಳಿಸ್ಕೊಂಡಿದ್ದೀನಿ ಯಾವ ಥರ ಮಾಡೋದು ಅಂತ. ಅದನ್ನು ಆಲ್ರೆಡಿ ಪೇಸ್ಟ್ ಬರೆದಿಟ್ಕೊಂಡಿದ್ದೀನಿ ಯಾವ ಥರ ಮಾಡಬೇಕು ಅಂತ. ಸೊ ಅದು ಯಾವ ಥರ ಬರುತ್ತೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಆ್ಯಂಡ್ ಮತ್ತು ನೈಟ್ ಏನೇನು ಮಾಡ್ತೀನಿ ನಿಮ್ಮ ಜೊತೆನೂ ಶೇರ್ ಮಾಡಿ. ನನಗೆ ಆ್ಯಕ್ಚುಲಿ ಏನಂತಂದರೆ ಈವ್ನಿಂಗ್ ಟೈಮ್ ನನಗೆ ತುಂಬ ಇಷ್ಟ. ಅಂದರೆ 4 ಇಂದ 10ವರೆಗೂ ನಾನು ಒಬ್ಬಳೇ ಟೈಮ್ ಸ್ಪೆಂಡ್ ಮಾಡೋದು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿರ್ತಾರೆ ಒಬ್ಬಳೇ ಹೇಗಿರ್ತೀಯ ಅಂತ, ಬಟ್ ಆ್ಯಕ್ಚುಲಿ ನಾನು ಒಬ್ಬಳೇ ಸಖತ್ತಾಗಿರ್ತೀನಿ. ನನಗೆ ಆ ಥರ ಟೈಮ್ ಸ್ಪೆಂಡ್ ಮಾಡೋದೇ ಸಿಕ್ಕಾಪಟ್ಟೆ ಇಷ್ಟ ಆಗೋದು. ರೆಸಿಪಿನ ಮಾಡೋಕ್ಕೆ ನಾನೆಲ್ಲ ಕಟ್ ಮಾಡಿ, ಈರುಳ್ಳಿ, ಮೆಣಸಿನ್ಕಾಯಿ, ಟೊಮ್ಯಾಟೊ ಏನೇನಿದೆ ಎಲ್ಲ ಕಟ್ ಮಾಡಿ ಎಲ್ಲ ನೀಟಾಗಿ ಅರೇಂಜ್ ಮಾಡ್ತೀನಿ. ಅದಾದಮೇಲೆ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ. ಸೊ ಅಲ್ಲಿವರೆಗೂ ನೀವೇನು ಮಾಡ್ತೀರಾ ಅಂದರೆ, ನನ್ನ ಚಾನಲ್ನ ಯಾರ್ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಲ್ಲಿ ನಾನು ಈರುಳ್ಳಿ, ಟೊಮ್ಯಾಟೊ, ಕೊಬ್ಬರಿ, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಎಗ್ ತುಂಬ ಬಾಯ್ಲ್ ಮಾಡಿಬಿಟ್ಟಿದ್ದೆ ನಾನು. ಅದು ಮತ್ತು ಎಗ್ ನೋಡ್ಕೊಂಡು ಬಂದ್ರಲ್ಲ ಏನೇನು ತೊಗೊಂಡು ಇಟ್ಕೊಂಡಿದ್ದೀನಿ ಸದ್ಯಕ್ಕೆ ಅಂತ. ನೆಕ್ಸ್ಟ್ ಏನೇನು ಮಾಡಬೇಕು ಅಂತ ಮತ್ತೆ ಹಾಗೆ ಮಾಡ್ತಾನೆ ತೋರಿಸ್ತೀನಿ. ಇನ್ಡೆಪ್ತ್ ಆಗಿ ತೋರಿಸಲ್ಲ, ಜಸ್ಟ್ ಸ್ಪೀಡಾಗಿ ಹೇಗೆ ಮಾಡ್ತೀನಿ ಅಂತ. ನಂದು ರಿಂಗ್ ಲೈಟ್ ಬೇರೆ ನನ್ನ ಫ್ರೆಂಡಿಗೆ ಕೊಟ್ಬಿಟ್ಟಿದ್ದೀನಿ. ಸೊ ಇದು ಜಸ್ಟ್ ಸ್ಟ್ಯಾಂಡ್ ಇದೆ ನನ್ನ ಹತ್ರ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನಾನು ಯಾವಾಗಲೂ ವೀಡಿಯೋ ಮಾಡಬೇಕಾದ್ರೆ ಮೈಕ್ ನೆನಪಾಗುತ್ತೆ, ಬಟ್ ಆ ಟೈಮಲ್ಲಿ ಮೈಕ್ಗೆ ಚಾರ್ಜ್ ಇರಲ್ಲ. ಸೊ ಇವಾಗ ಚಾರ್ಜ್ ಹಾಕಿ ಕೂತಿದ್ದೀನಿ, ಅದು ಚಾರ್ಜು ಆಗ್ತಿಲ್ಲ. ಅಂದರೆ ಆಗ್ತಾ ಇದೆ, ತುಂಬ ಹೊತ್ತು ಟೈಮ್ ಬೇಕಾಗುತ್ತೆ. ಅಷ್ಟರಲ್ಲಿ ನಾನು ಅಡುಗೆನೇ ಮಾಡ್ಬೋದು. ಸೊ ಇದರಲ್ಲಿ ಬರೆದಿಟ್ಕೊಂಡಿದ್ದೀನಿ ನನ್ನ ಅಕ್ಕ ಹೇಳಿರೋ ರೆಸಿಪಿನ. ಸೊ ಇವಾಗ ಟ್ರೈ ಮಾಡೋಣ ಯಾವ ಥರ ಬರುತ್ತೆ ಅಂತ. ನಿಮಗೆಲ್ಲ ಗೊತ್ತಿದೆ, ಹಳೆ ವೀಡಿಯೋಸ್ ನೋಡಿದರೆ ನನಗೆ ಕುಕ್ಕಿಂಗ್ ಅಂದರೆ ಎಷ್ಟು ಇಷ್ಟ ಅಂತ ಯಾವಾಗಲೂ ಮಾಡೋಕ್ಕೆ ಇಷ್ಟ ಇಲ್ಲ. ಯೂಶ್ವಲಿ ಬೆಳಗ್ಗೆ ಟೈಮಲ್ಲಿ ಅಡುಗೆ ಮಾಡೋದಂದರೆ ನನಗೆ ಸಿಕ್ಕಾಪಡೆ ಕಷ್ಟ. ಆ್ಯಂಡ್ ನನಗೆ ತುಂಬ ಮನಸ್ಸಿರಬೇಕು, ಮಾಡಬೇಕು, ಚೆನ್ನಾಗಿರೋ ರೆಸಿಪಿನ ಟ್ರೈ ಮಾಡಬೇಕು ಅಂತ. ಸೊ ಅಂಥ ಟೈಮಲ್ಲಿ ಮಾಡಿದಾಗ ಆಬ್ವಿಯಸ್ಲಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಇವಾಗ ನೋಡೋಣ ಯಾವ ಥರ ಬರುತ್ತೆ ಅಂತ. ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವ. ಇನ್ನೊಂದು ಏನಾಗಿತ್ತು, ಲಾಸ್ಟ್ ಸಂಡೇ ನಾನು ಆ್ಯಕ್ಚುಲಿ ವ್ಲಾಗ್ ಮಾಡಿದ್ದೆ ಎಗ್ ಬಿರಿಯಾನಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಂದ್ಬಿಟ್ಟು ಟ್ರೈ ಮಾಡಿದ್ದೆ. ಆ್ಯಕ್ಚುಲಿ ಚೆನ್ನಾಗಿ ಬಂದಿತ್ತು. ಅವತ್ತು ಏನಾಗ್ಬಿಟ್ಟಿದೆ ಅಂದರೆ, ಮೈಕ್ ಹಾಕ್ಕೊಂಡು ಮಾತಾಡಿದ್ದೀನಿ, ಅದು ಹೆಂಗೆ ಕನೆಕ್ಟ್ ಆಯಿತೋ ಡಿಸ್ಕನೆಕ್ಟ್ ಆಯಿತೋ ಗೊತ್ತಿಲ್ಲ. ನಾನು ಮಾತಾಡ್ತಾನೇ ಇದ್ದೀನಿ, ಅದರಲ್ಲೆಲ್ಲ ವಾಯ್ಸ್ ಮ್ಯೂಟ್ ಆಗಿಬಿಟ್ಟಿದೆ. ಹಾಗಾಗಿ ನಾನು ಪೋಸ್ಟ್ ಮಾಡೋಕ್ಕಾಗಲಿಲ್ಲ. 1 ಕಡೆ 2 ಕಡೆ ಆದರೆ ಓಕೆ, ಹೆಂಗೋ ವಾಯ್ಸ್ ಓವರ್ ಕೊಡ್ಬೋದು. ಪೂರ್ತಿ ವೀಡಿಯೋನೇ ಹಾಗೆ ಆಗಿಬಿಟ್ಟಿತ್ತು, ಒಂದು 7 ನಿಮಿಷದ ವೀಡಿಯೋ. ಹಾಗಾಗಿ ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಅದು ಚೆನ್ನಾಗೂ ಬರೋಲ್ಲ, ವಾಯ್ಸ್ ಓವರ್ ಕೊಟ್ಕೊಂಡು ನಾನು ಮಾತಾಡಿರೋ ವೀಡಿಯೋಲಿ ವಾಯ್ಸ್ ಓವರ್ ಕೊಟ್ಟರೆ ಚೆನ್ನಾಗಿ ಬರೋಲ್ಲ ಅಂದ್ಬಿಟ್ಟು ನಾನು ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವತ್ತು ಹೀಗೆ ಮಾಡಿಬಿಡೋಣ. ಮತ್ತು ಮೈಕ್ ಹಾಕಿದ್ರು ಇದೊಂಥರ ಪ್ರಾಬ್ಲಮ್. ಸೊ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನಾನು ಎಣ್ಣೆ ಬಿಸಿ ಆದಮೇಲೆ ಸೇಮ್ ಯಾವ ಥರ ಮಾಡ್ತೀವೋ ಅದೇ ಥರ ಈರುಳ್ಳಿ ಮತ್ತು ಒಣಮೆಣಸು ಮತ್ತು ನಾರ್ಮಲ್ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಸೇರಿಸ್ಬಿಟ್ಟು ನೀಟಾಗಿ ಫ್ರೈ ಮಾಡಬೇಕು. ಇವನ್ ಕೊಬ್ಬರಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಫ್ರೈ ಮಾಡಬೇಕು. ಬಂದ್ರಲ್ಲ, ಸೊ ಇವಾಗ ಇದನ್ನೆಲ್ಲ ಮಿಕ್ಸಿಲಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಇದೆಲ್ಲ ಸ್ವಲ್ಪ ಫ್ರೈ ಆಗಿದೆ, ಸ್ವಲ್ಪ ಬಿಸಿ ಇರುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಳ್ಳಿ. ಎಣ್ಣೆಲೆ ತೇಲಾಡಿಸ್ಬಿಡ್ತೀನಿ ತರಕಾರಿನ ನಾನಂತೂ. ಎಷ್ಟು ಎಣ್ಣೆ ಹಾಕ್ಬಿಟ್ಟಿದ್ದೀನಿ.
ಸ್ವಲ್ಪನೇ ಇದೆ, ಸ್ವಲ್ಪ ಸಾಕು. ನಾನು ಒಬ್ಬಳೇ ಇರೋದ್ರಿಂದ ಒಂದು 2 ಟೈಮ್ಸ್ ಆಗೋ ಥರ ಮಾಡ್ಕೊತಿದ್ದೀನಿ. ಸ್ವಲ್ಪ ನೀರು ಸೇರಿಸಿದ್ದೀನಿ. ನೀರಿಲ್ಲ ಅಂತಂದರೆ ಅದು ಮತ್ತೆ ಗಟ್ಟಿಯಾಗಿ ಪೇಸ್ಟ್ ಕರೆಕ್ಟಾಗಿ ಆಗಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡೋಣ. ಓಕೆ, ಇವಾಗ ಪೇಸ್ಟ್ ಮಾಡಿಬಿಟ್ಟು ಸಿಗ್ತೀನಿ. ನೋಡಿ ಈ ಥರ ಆಗಿದೆ ಇವಾಗ. ಓಕೆ, ಇವಾಗ ಪೇಸ್ಟ್ ರೆಡಿ ಆಗಿದೆ. ಅದನ್ನು ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದು ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡಬೇಕಲ್ಲ, ಎಣ್ಣೆಯಲ್ಲಿ ಹಾಕಿ ನಮ್ಮ ಎಗ್ ಕರ್ರಿ ವಾಟೆವರ್ ನಾನೇನು ಮಾಡ್ತೀನಿ, ನಾನೇನು ಹೆಸರಿಡ್ತೀನಿ ಅದೇ ನನ್ನ ರೆಸಿಪಿ ಅಷ್ಟೇ. ಸೊ ಇವಾಗ ಎಗ್ಗೆಲ್ಲ ಹಾಕಿ ಎಗ್ ಕರ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಆಗ್ತಿದ್ದಂತೆ ನಾನೇ ಹೇಳ್ಬಿಡ್ತೀನಿ. ಅದು ಮತ್ತೆ ತೋರ್ಸೋಕ್ಕೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಇದು ಇಟ್ಕೊಂಡು ಹಿಂಗೆ ತೋರ್ಸೋಕ್ಕೆ. ಎಣ್ಣೆ ಹಾಕಿದ್ಮೇಲೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮ್ಯಾಟೊ, ಅದು ಸ್ವಲ್ಪ ಸ್ಮೂತಿ ಅಂದರೆ ಟೊಮ್ಯಾಟೊ ಫುಲ್ ಸ್ಮ್ಯಾಶ್ ಔಟ್ ಆಗಬೇಕು, ನೀಟಾಗಿ ಬಾಯ್ಲ್ ಆಗಬೇಕು. ಅದಾದಮೇಲೆ ನಾವು ರುಬ್ಕೊಂಡಿರೋ ಪೇಸ್ಟ್ ಹಾಕಿಬಿಟ್ಟು ಉಪ್ಪು ಹಾಕಿ ತೋರಿಸ್ತೀನಿ. ಸೊ ನೆಕ್ಸ್ಟು ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಸ್ವಲ್ಪ ಈರುಳ್ಳಿನೂ ಮಿಕ್ಸ್ ಮಾಡಿಕೊಂಡು ಟೊಮ್ಯಾಟೊ ಹಾಕಿ ಅದೆಲ್ಲ ಫುಲ್ ಬಾಯ್ಲ್ ಆದಮೇಲೆ ಖಾರದ ಪುಡಿ, ಗರಂ ಮಸಾಲ, ಎಗ್ ಮಸಾಲ ಎಲ್ಲ ಸೇರಿಸ್ಕೊಂಡಿದ್ದೀನಿ ಮತ್ತು ಉಪ್ಪು. ಸೊ ಇದೆಲ್ಲ ಸೇರಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಫುಲ್ ಎಲ್ಲ ಸ್ಮೂತಾಗಿ ಬಾಯ್ಲ್ ಆಗಬೇಕು. ಅದಾದಮೇಲೆ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ವ, ಸೊ ಅದನ್ನು ಹಾಕಬೇಕು. ಅದನ್ನು ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಿದ್ದೀವಿ ಅದ್ರ ತಕ್ಕಂಗೆ ನೀರನ್ನು ಹಾಕಬೇಕು. ಜಾಸ್ತಿನೂ ಆಗಬಾರ್ದು, ತುಂಬ ಕಡಿಮೆನೂ ಆಗಬಾರ್ದು. ನಿಮ್ಗೆ ಯಾವ ಥರ ಬೇಕೋ ಆ ಥರ. ಸೊ ರೆಸಿಪಿ ನೋಡ್ಕೊಂಡು ಬಂದ್ರಲ್ಲ, ಎಗ್ ಕರ್ರಿ ಅಂತ ಹೇಳಿದೆ, ಎಗ್ ಸಾಂಬಾರು ಥರ ಮಾಡಿಬಿಟ್ಟಿದ್ದೀನಿ. ಬಟ್ ಅಷ್ಟೆಲ್ಲ ಜಾಸ್ತಿ ನೀರು ಹಾಕಿಲ್ಲ, ಅದು ತುಂಬ ಗಟ್ಟಿಯಾಗಿತ್ತು. ಅಂದರೆ ನಾನು ಪೇಸ್ಟ್ ಮಾಡಿದ್ನಲ್ಲ, ನೀರೆಲ್ಲ ಏನು ಸಾಂಬಾರಾಗಲ್ಲ. ಆ್ಯಕ್ಚುಲಿ ಟೇಸ್ಟ್ ಸಖತ್ತಾಗಿ ಆಗಿದೆ. ಸ್ವಲ್ಪ ಬಾಯ್ಲ್ ಆದಮೇಲೆ ಕರ್ರಿ ಥರನೇ ಆಗುತ್ತೆ. ಸ್ವಲ್ಪ ನೀರು ಹಾಕಿನೇ ಬಾಯ್ಲ್ ಮಾಡಬೇಕು. ಹಾಗಾಗಿ ಸೊ ಇವಾಗ ರೆಸಿಪಿ ಆಯಿತು. ಅದಕ್ಕೆ ಚಪಾತಿ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ, ಆಯಿತಾ. ಬಟ್ ನಂಗೆ ಗೊತ್ತಿಲ್ಲ ಇದು ಯಾಕೆ ಅಂತ. ನಾನು ಚಪಾತಿ ಬರುತ್ತೆ ಅಂತೆಲ್ಲ ಹೇಳಿದ್ದೀನಿ, ಬಟ್ ನಂಗೆ ನಿಜವಾಗ್ಲೂ ಚಪಾತಿ ಮಾಡೋಕ್ಕೆ ಕರೆಕ್ಟಾಗಿ ಬರಲ್ಲ. ಆಗ ಮಾಡಿದಾಗ ಹಾಗೆ ತಿನ್ನಬೇಕು. ಆ್ಯಂಡ್ ಅದೇ ಚಪಾತಿಲಿ ಎಷ್ಟೊಂದು ಮಿಸ್ಟೇಕ್ಸ್ ಇರುತ್ತೆ. ಲೈಕ್ ಹಿಟ್ಟು ಹಾಗೆ ಇರುತ್ತೆ, ತುಂಬ ದಪ್ಪ ಮಾಡಿಬಿಟ್ಟಿರ್ತೀನಿ ಸೈಡಲ್ಲಿ ಲಾಸ್ಟಲ್ಲಿ. ಸೊ ಅದು ಚಪಾತಿ ನಂಗೆ ಅಷ್ಟು ಇಷ್ಟ ಆಗೋಲ್ಲ. ಅದನ್ನು ಮಾಡಿದ್ರು ಅಷ್ಟೊಂದು ಕಷ್ಟಪಟ್ಟು ಮಾಡಿದ್ದಕ್ಕೂ ಆ ಚಪಾತಿ ಚೆನ್ನಾಗಿ ಬರಬೇಕು. ಆ ಥರ ಬಂದಾಗ ಏನೋ ಒಂದು ಸ್ವಲ್ಪ ಆ ಟೈಮಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ. ಹಾಗಾಗಿ ರೈಸ್ ಮಾಡ್ಕೋತೀನಿ. ಸೊ ರೈಸ್ ಮಾಡಿಕೊಂಡು ಇವಾಗ ಏನೇನು ಮಾಡಬೇಕು ಗೊತ್ತಿಲ್ಲ. ವ್ಲಾಗ್ ಎಷ್ಟೊತ್ತವರೆಗೂ ಆಗುತ್ತೆ ಅಂತ ನೋಡೋಣ ಬನ್ನಿ. ಸ್ಯಾಟರ್ಡೇ ಆಗಿರೋದ್ರಿಂದ ನಮ್ಮದು ಬಟ್ಟೆ ವಾಶ್ ಪ್ರೋಗ್ರಾಮ್ ಕೂಡ ಇದೆ. ಏನೋ ಗೊತ್ತಿಲ್ಲ, ಸ್ಯಾಟರ್ಡೇ ಅಂತಂದರೆ ಲೈಕ್ ಏನು ನೈಟೆಲ್ಲ ಆರಾಮಾಗಿ ನಿದ್ದೆ ಮಾಡ್ಬೋದು. ಲೇಟಾಗಿ ಮಲ್ಕೊಂಡ್ರು ಪರವಾಗಿಲ್ಲ, ಬೆಳಿಗ್ಗೆ ಲೇಟಾಗಿ ಎದ್ದೇಳ್ಬೋದು ಅನ್ನೋದೊಂದು ಖುಷಿ. ಆ್ಯಂಡ್ ಇವಾಗ 9:30 ಆದ್ರೂ ನನ್ನ ಬಟ್ಟೆ ಇನ್ನೂ ಕರೆಕ್ಟಾಗಿ ವಾಶ್ ಮಾಡೋಕ್ಕಾಗಲ್ಲ. ಬಟ್ಟೆ ನೆನೆಸಿ ಅಂದರೆ ಫುಲ್ಲು ಸಾಬೂನು ಪುಡಿ ಇಷ್ಟು ಹಾಕಿ ನೆನೆಸಿ 1 ಅವರ್ ಆದಮೇಲೆ ನಾನು ಬಟ್ಟೆ ವಾಶ್ ಮಾಡೋದು. ಸೊ ಅದೆಲ್ಲ ಮಾಡಬೇಕು. ನೋಡೋಣ, ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ನೋಡಿ ಯಾವ ಥರ ಬಾಯ್ಲ್ ಆಗ್ತಿದೆ ಅಂತ. ನಮ್ಮ ರೆಸಿಪಿ ರೆಡಿ ಆಯಿತು. ಸೊ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಟೇಸ್ಟ್ ಸಕ್ಕತ್ತಾಗಿ ಬಂದಿದೆ. ತಿಂತಾ ಇದ್ದೀನಿ, ಹಾಗೆ ವಿಡಿಯೋ ಮಾಡಿಲ್ಲ ಅಂದ್ಬಿಟ್ಟು ನೆನಪಾಯಿತು. ನಿಜವಾಗ್ಲೂ ಟೇಸ್ಟ್ ಸೂಪರಾಗಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಆಯಿತಾ. ಇದೆಲ್ಲ ಖಾಲಿ ಮಾಡಬೇಕು, ತಿಂದ್ಬಿಟ್ಟು ಸಿಗ್ತೀನಿ. ಹಲೋ ಗೈಸ್. ಸೊ ಇವಾಗ ಊಟ ಎಲ್ಲ ಆಯಿತು. ಆ್ಯಂಡ್ ಬಟ್ಟೆ ವಾಶ್ ಮಾಡೋಕ್ಕೂ ನನಗೆ ಯಾಕೋ ಒಂಥರ ಇಂಟ್ರೆಸ್ಟ್ ಇಲ್ಲ ನನಗೆ. ಹೇಗೂ ನಾಳೆ ಸಂಡೇ ಅಲ್ವಾ, ಬೆಳಗ್ಗೆ ಸ್ವಲ್ಪ ಒಂದು 8-9 ಗಂಟೆಗೆ ಎದ್ಬಿಟ್ಟು ಕೂಡ ಮಾಡ್ಬೋದು ಅಂತ ಸುಮ್ಮನೆ ಅದೇ. ಆ್ಯಂಡ್ ಊಟ ಮಾಡಿ ಏನು ಮಾಡಿದೆ ಅಂತ ಗೊತ್ತಿಲ್ಲ, ಬರೀ ಫೋನ್ ನೋಡ್ಕೊಂಡೇ ಕೂತಿದ್ದೀನಿ. ಇವಾಗ ಮಲ್ಕೊಳ್ಳಲ್ಲ. 10:30 ಆಗಿದೆ ಟೈಮ್. ಇನ್ನೂ ನಿದ್ದೆ ಬರೋಲ್ಲ ಆಫ್ಕೋರ್ಸ್. ಇನ್ನೂ ಸ್ವಲ್ಪ ಹೊತ್ತು ಫೋನಲ್ಲಿ ಅದು ಇದು ಮಾಡ್ಕೊಂಡು ಮಲ್ಕೊಳ್ಳೋಷ್ಟರಲ್ಲಿ ಒಂದು 11:30 ಹಂಗೆ ಆಗಿಬಿಡುತ್ತೆ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನಗೆ ಗೊತ್ತು ಇವತ್ತು ಬರೀ ರೆಸಿಪಿ ವ್ಲಾಗ್ ಅಂದರೆ ಬರೀ ರೆಸಿಪಿನೇ ಜಾಸ್ತಿ ಲ್ಯಾಗ್ ಮಾಡಿ ತೋರಿಸ್ದಂಗಿದೆ. ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ, ಸ್ವಲ್ಪ ಜನಕ್ಕೆ ಬೋರ್ ಆಗುತ್ತೆ, ಅದು ಗೊತ್ತು ನನಗೆ. ಬಟ್ ಇಟ್ಸ್ ಓಕೆ. ನೆಕ್ಸ್ಟ್ ರೂರಲ್ ಪೋಸ್ಟಿಂಗ್ ಇರುತ್ತಲ್ವ, ಸೊ ಅವಾಗ ನೋಡೋಣ, ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.